17ನೇ ಪ್ರಶ್ನೆಯನ್ನ ಗಮನಿಸಿ. 201ರಿಂದ 401ರ ನಡುವೆ 6ರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳಿದ್ದಾರೆ. ಓಕೆ, ಸೊ ಈಗ ನಾವು 201ರಿಂದ 401ರ ನಡುವೆ ಇರುವಂತಹ 6ರಿಂದ ಭಾಗವಾಗುವ ಸಂಖ್ಯೆಯನ್ನ ನೋಡ್ಬೇಕು. ಸೊ ಇಲ್ಲಿ ಎಷ್ಟು ಸಂಖ್ಯೆಗಳಿವೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಮೊದಲನೆಯ ಸಂಖ್ಯೆಯನ್ನ ಹುಡುಕ್ಬೇಕು ಮಕ್ಕಳೇ. ಓಕೆ, ಸೊ 201, 202, 3, 4, 5 ಮೊದಲನೆಯ ಸಂಖ್ಯೆ ಯಾವ ಸಂಖ್ಯೆ 6ರಿಂದ ಭಾಗ ಆಗತ್ತೆ ಅನ್ನೋದನ್ನ ನೋಡ್ಬೇಕು. ಸೊ ಒಂದೊಂದನ್ನೇ ನೀವು ಡಿವೈಡ್ ಮಾಡ್ತಾ ಹೋಗ್ತೀರಾ? ಬೇಡ, ಹಾಗೆ ಮಾಡ್ಬೇಡಿ. ಸೊ ನಾವೇನ್ ಮಾಡೋಣ, 201. ಸೊ ಇದನ್ನ 6ರಿಂದ ಭಾಗಿಸಿ ಮಕ್ಕಳೇ. ಸೊ ಆಗ ಎಷ್ಟು ಬರುತ್ತೆ? 33.5 ಬರ್ತಾ ಇದೆ. ಸೊ ಅಂದ್ರೆ ಏನಾಯ್ತು, 201 ಒಂದರ ನಂತರ 6ರಿಂದ ಭಾಗವಾಗುವ ಮೊದಲನೇ ಸಂಖ್ಯೆ ಯಾವ್ದಾಗತ್ತೆ ಹೇಳಿ? 6 ಗುಣಿಸು 34. ಸೊ 33.1 ಬರ್ತಾ ಇದೆ 201ಅನ್ನ ಭಾಗಿಸಿದ್ರೆ. ಸೊ ಹಾಗಾಗಿ ಸೊ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು. ಅಂದ್ರೆ ಏನಾಯ್ತು, 34 ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ 6 ಗುಣಿಸು 34 ಮಾಡಿದ್ರೆ 204 ಬಂತು. ಅಂದ್ರೆ ಏನಾಯ್ತು, 6ರಿಂದ ಭಾಗವಾಗುವ ಮೊದಲನೆಯ ಸಂಖ್ಯೆ ಯಾವ್ದಾಯ್ತು ಮಕ್ಕಳೇ? 204. ಸೊ ಈಗ ನಮ್ಗೆ ಕೊನೆಯ ಸಂಖ್ಯೆ ಕೂಡ ಬೇಕು, ಯಾಕಂದ್ರೆ 401ರ ಒಳಗಿರುವಂತಹ ಸಂಖ್ಯೆಗಳನ್ನ ಹುಡುಕ್ಬೇಕು. ಸೊ ಹಾಗಾಗಿ ಕೊನೆಯ ಸಂಖ್ಯೆ ಯಾವ್ದಾಗಿರ್ಬೋದು? ಸೊ ಮತ್ ಹಾಗೆ ಮಾಡಿ, 401 ಡಿವೈಡೆಡ್ ಬೈ 6 ಮಾಡಿ. ಸೊ ಇದು ಎಷ್ಟಾಗತ್ತೆ? 66.83 ಬರ್ತಾ ಇದೆ. ಓಕೆ, ಸೊ 66.83. ಸೊ ಇದು ಏನಾಯ್ತು ಹೇಳಿ? ಇದಕ್ಕಿಂತ ಹಿಂದಿನ ಸಂಖ್ಯೆ 401 ಒಳಗಿನ ಸಂಖ್ಯೆ ಬೇಕು. ಸೊ 66.83 ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಇಲ್ಲಿ 6 ಗುಣಿಸು 66 ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ? 396 ಬರುತ್ತೆ. ಸೊ ಅಂದ್ರೆ ಇಲ್ಲಿ 6ರಿಂದ ಭಾಗವಾಗುವ ಕೊನೆಯ ಸಂಖ್ಯೆ ಯಾವ್ದಾಯ್ತು ಮಕ್ಕಳೇ? 396 ಅಂತ ಆಯ್ತು. ಸೊ ಹಾಗಾದ್ರೆ ಈ ಒಂದು ಸಂಖ್ಯೆ ಸಮಾಂತರ ಶ್ರೇಣಿಯಲ್ಲಿದೆ. ಸೊ ಮೊದಲನೆಯ ಪದ ಯಾವ್ದಾಯ್ತು ಹೇಳಿ? 204. ಹಾಗೆ ಕೊನೆಯ ಪದ ಏನ್ ಹೇಳಿ? ಎಲ್ 396. ಸೊ ಸಾಮಾನ್ಯ ವ್ಯತ್ಯಾಸ ಡಿ ಏನಾಯ್ತು ಹೇಳಿ? 6. ಯಾಕಂದ್ರೆ 6ರಿಂದ ಭಾಗವಾಗುವ ಸಂಖ್ಯೆ. ಸೊ ಆರ್ ಡಿಫ್ರೆನ್ಸ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಫಸ್ಟ್ ಏನ್ ಮಾಡಿದ್ದೇವೆ? ಮೊದಲನೆಯ ಪದ, ಕೊನೆಯ ಪದ ಹಾಗೂ ಸಾಮಾನ್ಯ ವ್ಯತ್ಯಾಸವನ್ನ ಕಂಡು ಹಿಡಿದಿದ್ದೇವೆ ಮಕ್ಕಳೇ. ಸೊ ಈಗ ಸೂತ್ರ, ಸೊ ಎನ್ನ ಪದವನ್ನ ಕಂಡು ಹಿಡಿಯುವ ಸೂತ್ರ an ಇಸ್ ಈಕ್ವಲ್ ಟು ಏನ್ ಹೇಳಿ? a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಇಲ್ಲಿ an ಕೊನೆಯ ಪದ ಏನ್ ಹೇಳಿ? ಎಲ್ 396 ಇಸ್ ಈಕ್ವಲ್ ಟು ಮೊದಲನೆಯ ಪದ 204 ಪ್ಲಸ್ n ಮೈನಸ್ 1 ಇಂಟು ಸಾಮಾನ್ಯ ವ್ಯತ್ಯಾಸ 6. ಸೊ ಇದೇನಾಗತ್ತೆ? 396 ಮೈನಸ್ 204 ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು 6. ಸೊ 396 ಮೈನಸ್ 204 ಎಷ್ಟು ಬರುತ್ತೆ? ಇದು 192 ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು 6. ಸೊ n ಮೈನಸ್ 1 ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ? 192 ಡಿವೈಡೆಡ್ ಬೈ r. ಸೊ ಇಲ್ಲಿ r 1ಲೆ, r 3ಲೆ 18, r 2ಲೆ 12. ಸೊ ಇಲ್ಲಿ n ಮೈನಸ್ 1 ಇಸ್ ಈಕ್ವಲ್ ಟು 32. ಸೊ n ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ? 32 ಪ್ಲಸ್ 1. ಸೊ n ಇಸ್ ಈಕ್ವಲ್ ಟು 33 ಆಯ್ತು. ಹಾಗಾದ್ರೆ ಇಲ್ಲಿ ನಮ್ಗೆ 201ರಿಂದ 401ರ ನಡುವೆ 6ರಿಂದ ಭಾಗವಾಗುವ 33 ಸಂಖ್ಯೆಗಳು ಸಿಗತ್ತೆ ಮಕ್ಕಳೇ. ಓಕೆ, ಥ್ಯಾಂಕ್ ಯು.